ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಕಡಲೆ ಹಿಟ್ಟಿಂದ ಸಣ್ಣ ಸಣ್ಣ ಕೋಡಂಬಳೆ ಮಾಡೋದನ್ನು ತೋರಿಸ್ತೀನಿ. ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬಂದಾಗ ಕೂಡ ಇದನ್ನು ಕೊಟ್ಟರೆ ಅಂದರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ. ನೋಡಿ, ಕೋಡಂಬಳೆಗೆ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನ ಗಂಟಿಲ್ದಂಗೆ ಅದನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ ಓಮ್ ಕಾಳು ಹಾಕ್ತಾಯಿದ್ದೀನಿ. ಓಮ್ ಕಾಳು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟೇ ತಿಂದರೆ ಕೂಡ ಜೀರ್ಣ ಆಗುತ್ತೆ. ಅದಕ್ಕೋಸ್ಕರ ಓಮ್ ಕಾಳು ಹಾಕಬೇಕು. ಓಮ್ ಕಾಳನ್ನ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಈ ರೀತಿ ಕ್ರಷ್ ಮಾಡೋದೇನಕ್ಕೆ ಅಂದರೆ ಅದ್ರ ಫ್ಲೇವರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಇಷ್ಟ ಇಲ್ಲ ಅನ್ನೋರು ಬರೀ ಉಪ್ಪು ಹಾಕಿನೇ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ನಾವು ಒಂದೇ ಸಾರಿ ಜಾಸ್ತಿ ಹಾಕಿದ್ರೆ ಅಂದರೆ ಹಿಟ್ಟು ಜಾಸ್ತಿ ಹಿಡಿಯುತ್ತೆ. ನಮಗೆ ಹಾಕಿರೋ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮತ್ತೆ ಸೇರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಹಾಕಿದ್ದೀವೋ ಅದಕ್ಕೆ ನೋಡಿಕೊಂಡು ತಕ್ಕಂತೆ ನೀರು ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಕಲಿಸಿದ ಮೇಲೆ ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ನೋಡಿ, ಹಿಟ್ಟೆಲ್ಲನೂ ಕಲಸಿದ್ದಾಗಿದೆ. ಇವಾಗ ನೋಡಿ, ಹಿಟ್ಟು ಕಲಸಿದ್ದಾಗಿದೆ. ಈಗ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಇವಾಗ ಬಿಸಿ ಆಗ್ತಾಯಿದೆ. ಈಗ ಅಷ್ಟೊತ್ತಿಗೆ ನಾವು ಕೋಡುಬಳೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ನೋಡಿ, ಕೈ ಕೂಡ ಅಂಟ್ಕೊಳ್ಬಾರ್ದು, ಆ ರೀತಿ ಕಲಸಿ ಇಟ್ಕೊಳ್ಬೇಕು. ಈಗ ಒಂದು ಸ್ವಲ್ಪನೇ ತೊಗೊಳ್ಬೇಕು. ನೋಡಿ, ಒಂದಿಷ್ಟೇ ತಗೊಂಡು ಇವಾಗ ನೋಡಿ ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪನೇ ಹಿಟ್ಟು ತಗೊಂಡು ಅದನ್ನು ಚೆನ್ನಾಗಿ ನೋಡಿ ಈ ರೀತಿ ಸಣ್ಣದಾಗಿ ನಾದ್ಕೊಳ್ಬೇಕು. ನಮಗೆ ಯಾವ ಸೈಜು ಕೋಡಬಳೆ ಬೇಕೋ ಆ ಸೈಜು ನಾವು ಇಲ್ಲಿ ಈ ರೀತಿ ನಾವು ತೀಡ್ಕೊಳ್ಬೇಕು. ನಾನು ಸಣ್ಣ ಕೋಡಬಳೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕೈಯಲ್ಲೇ ನಾವು ಸಣ್ಣದಾಗಿ ಈ ರೀತಿ ಸ್ಟಿಕ್ ಥರ ಉಜ್ಕೊಳ್ಬೇಕು. ಉಜ್ಕೊಂಡು ನಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ ನೋಡಿಕೊಂಡು ನಾವು ಸಣ್ಣದಾಗಿ ರಿಂಗ್ ಥರ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟಿಷ್ಟೇ ನಾನು ಸಣ್ಣದಾಗಿ ಮಾಡ್ತಾಯಿರೋದು. ದೊಡ್ಡ ಸೈಜ್ ಕೂಡ ಮಾಡ್ಕೊಬೋದು. ನೋಡಿ, ಈ ರೀತಿ ಎಲ್ಲನೂ ಕಟ್ ಮಾಡಿಕೊಂಡು ಒಂದೇ ಸಮಕ್ಕೆ ಸಣ್ಣದಾಗಿ ಮಾಡಿಟ್ಕೊಂಡ್ರೆ ಅಂದರೆ ನಾವು ಮಕ್ಕಳ ಕೈ ಕೊಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲಿ ಏನಾದರೂ ಒಂದು ನಂಚ್ಕೊಳಕ್ಕೆ ಇರಲೇಬೇಕು. ಈ ರೀತಿ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಅಂದರೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಸಣ್ಣದಾಗಿ ರಿಂಗ್ ಟೈಪು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಈ ಟೈಪ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ಲು, ಬೇಗನೆ ಆಗುತ್ತೆ. ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆಯಾ ನೋಡೋಣ. ನೋಡಿ, ಎಣ್ಣೆ ಕಾದಿರೋದಕ್ಕೆ ನೋಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ರೆ ಅಂದರೆ ಹಾಕಿದ ತಕ್ಷಣ ಅದ್ರ ಮೇಲೆ ಬಂದರೆ ಅಂದರೆ ಕಾದಿದೆ ಅಂತ ಅರ್ಥ. ಈಗ ಎಲ್ಲ ಕೋಡಂಬಳೆನೂ ಮಾಡಿ ಇಟ್ಟಿರೋಂಥ ಕೋಡಂಬಳೆ ಇವಾಗ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ನಾವು ಮೀಡಿಯಮ್ ಫ್ಲೇಮ್ ಮಾಡ್ಕೊಬೇಕು. ತುಂಬ ಹೈ ಫ್ಲೇಮ್ ಇತ್ತು ಅಂದರೆ ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಬೇಯುತ್ತೆ. ಒಂದು ಸಾರಿ ನಾವು ಎಣ್ಣೆ ಕಾಯಿಸಿದ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಾಕಿ ನಿಧಾನಕ್ಕೆ ಅದನ್ನು ನಾವು ಒಂದೇ ಸಾರಿ ಹೈ ಫ್ಲೇಮ್ ಇಟ್ಟು ಮಾಡಿದ್ರೆ ಅಂದರೆ ಅದು ತಿನ್ನೋದಕ್ಕೆ ಕೂಡ ಆಗಲ್ಲ, ಆ ರೀತಿ ಇರುತ್ತೆ. ನೋಡಿ, ಈ ನಿಧಾನಕ್ಕೆ ಎರಡೂ ಕಡೆಯೂ ಚೆನ್ನಾಗಿ ಗೋಲ್ಡನ್ ಕಲರ್ ಬಣ್ಣ ಬರಬೇಕು, ಆಗಲೇ ಅದು ಚೆನ್ನಾಗಿರೋದು. ನೋಡಿ, ಕಲರ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಈಗ ಇದು ರೆಡಿಯಾಗಿದೆ. ನೋಡಿ, ಮೊದಲನೇ ಟ್ರಿಪ್ ಹಾಕಿರೋದು ರೆಡಿಯಾಗಿದೆ. ಇವಾಗ ಇದನ್ನು ತೆಗೆದು ಇನ್ನೊಂದು ಟ್ರಿಪ್ ಹಾಕ್ತೀನಿ. ಇನ್ನೊಂದು ಟ್ರಿಪ್ ಹಾಕೋವಾಗ ತುಂಬ ಹೈ ಫ್ಲೇಮ್ ಇಡೋಕ್ಕೆ ಹೋಗಬಾರ್ದು, ಮೀಡಿಯಮ್ ಫ್ಲೇಮೇ ಇರಬೇಕು. ಈಗ ಇದೆಲ್ಲ ಹಾಕಿ ಚೆನ್ನಾಗಿ ಎರಡೂ ಕಡೆಯೂ ಚೆನ್ನಾಗಿ ಬಣ್ಣ ಬರೆಸ್ಬೇಕು. ನೋಡಿ, ಈ ರೀತಿ ಒಂದೇ ಸಾರಿ ಬೇಕಂದ್ರೂ ಹಾಕ್ಬೋದು. ಅದೇನು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಕಲಿಸ್ತಾ ಇರಬೇಕು. ನೋಡಿ, ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಬಣ್ಣ ಬರಬೇಕು. ನೋಡಿ, ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡೋದ್ರಿಂದ ಎರಡೂ ಕಡೆಯೂ ಚೆನ್ನಾಗಿ ಬಣ್ಣ ಬರುತ್ತೆ. ನಾವೊಂದೇ ಹೈ ಫ್ಲೇಮ್ ಇಟ್ಟು ಮಾಡಿದ್ರೆ ಅಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಬೇಕು. ನೋಡಿ, ಇದಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ.
ನೋಡಿ, ಮನೆಯಲ್ಲೇ ನಾವು ಈ ರೀತಿ ಏನಾದರೂ ಸಣ್ಣ ಪುಟ್ಟ ಕುರುಕು ತಿಂಡಿಗಳು ಮಾಡಿ ಇಟ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮು ಟೀ ಜೊತೆಯಲ್ಲಿ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತರೋ ಬದಲು ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿ, ಶುಚಿಯಾಗಿ, ರುಚಿಯಾಗಿ ಕೂಡ ಇರುತ್ತೆ. ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ. ಕಡಲೆ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.